43,349 ಮತಗಳು ಭರತ್ ಬೊಮ್ಮಾಯಿ ಅವರಿಗೆ, 44,557 ಮತಗಳು ಯಾಸೀರ್ ಪಠಾಣ್ ಅವರಿಗೆ, 1,158 ಮತಗಳ ಡಿಫರೆನ್ಸ್ ಅಂತರ 1,158 ಮತಗಳು. ಚನ್ನಪಟ್ಟಣದಲ್ಲಿ 8ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಏನು ವಿವರಗಳು? ಸಿಪಿ ಯೋಗೇಶ್ವರ್ 11,174 ಮತಗಳ ಭಾರಿ ಮುನ್ನಡೆ. 45,992 ಮತಗಳು ಸಿಪಿ ಯೋಗೇಶ್ವರ್ಗೆ, 34,808 ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಅಂದ್ರೆ ಅಂತರ ಇಲ್ಲಿ ನಾವು ನೋಡ್ತಾ ಇದ್ದೀವಿ, 10,000 ಮೇಲಿರುವಂತ ಅಂತರ. HDK ಕ್ಷೇತ್ರದಲ್ಲಿ, HDK ತೆರವು ಮಾಡಿಕೊಟ್ಟಂತ ಕ್ಷೇತ್ರದಲ್ಲಿ ನಿಖಿಲ್ ಎಲ್ಲೊಂದು ಕಡೆಗೆ ಆಘಾತವನ್ನು ಎದುರಿಸ್ತಾರ ಅನ್ನುವಂತ ಭಯ ಶುರುವಾಗಿದೆ. 12ನೇ ಸುತ್ತು. ಸಿಬಿ ಯೋಗೇಶ್ವರ್ 11,174 ಮತಗಳ ಮುನ್ನಡೆ. ಸೊ ಬಹುಶಃ ಇಲ್ಲಿ ಒಂದು ಸ್ವಲ್ಪ ಹಿಂದಕ್ಕೆ ಎಳಿಲಿಲ್ಲ ಅಂತಂತಂದ್ರೆ ಇಲ್ಲಿಂದ ಕಷ್ಟ ಆಗಬಹುದು. ನಾವು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈಗಾಗಲೇ ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದಾರೆ. ಒಂದೇ ನಿಮಿಷ ಸರ್. ವಯನಾಡಿನಲ್ಲಿ ಪ್ರಿಯಾಂಕಾ ಭರ್ಜರಿ ಮುನ್ನಡೆ, ಅದು ಎಕ್ಸ್ಪೆಕ್ಟೆಡ್, ಅದರಲ್ಲಿ ಡೌಟೇ ಇಲ್ಲ. 1,73,512 ಮತಗಳು ಒಟ್ಟು ಬಿದ್ದಿರೋದು. ಅಂತರ 1,25,003 ಮತಗಳ ಅಂತರ. ಪ್ರಿಯಾಂಕಾ ಗಾಂಧಿ ಒಟ್ಟು 1,73,512 ಮತಗಳನ್ನು ಪಡೆದಿದ್ದಾರೆ. ಅಂದ್ರೆ ಎದುರುಗಡೆ ಇದ್ದಂತವರು ಬಹಳ ಕಡಿಮೆ ಮತಗಳನ್ನು ಪಡೆದಿದ್ದಾರೆ ಅಂತ ನೋಡಿ. ಮೂರನೇ ಸ್ಥಾನದಲ್ಲಿ ನವ್ಯ ಹರಿದಾಸ್ ಅವರಿದ್ದಾರೆ. ನವ್ಯ ಹರಿದಾಸ್ ಅವರು ಕೂಡ ಅವರು ಮಹಿಳಾ ಅಭ್ಯರ್ಥಿ ಆಗಿದ್ದಂತ ಕಾರಣಕ್ಕಾಗಿ ಬಹಳ ನಿರೀಕ್ಷೆಯನ್ನ ಬಿಜೆಪಿ ಇಟ್ಟಿತ್ತು. ಗೆದ್ದು ಬಿಡ್ತಾರೆ ಅಂತಲ್ಲ, ಬಹಳ ವೋಟ್ ಶೇರಿಂಗ್ ಚೆನ್ನಾಗಿ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ, ಬಟ್ ಆ ಮಟ್ಟಿಗೆ ಕಂಡು ಬರ್ತಾ ಇಲ್ಲ. ಇದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ, ನಮಗೆ ಈಗ ಎಡರಂಗನೇ ಅಲ್ಲಿಗೆ ಹೋದಂತ ನಂತರದಲ್ಲಿ ನಮಗೆ ಅವರು ಪ್ರತಿಸ್ಪರ್ಧಿಗಳಾಗ್ತಾರೆ, ಕೇಂದ್ರದಲ್ಲಿ ಅಥವಾ ಫೈಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಕಮ್ಯುನಿಸ್ಟ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಬಹುದು, ಬಟ್ ಆಗಲ್ಲ ಇಲ್ಲಿ ಅಂತ ಹೇಳ್ಕೊಂಡು ಅದರಂತಾನೆ ಅವರೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಮತ್ತೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ವಿಷಾದಕವನ್ನ ಬಾರಿಸಿದೆ ಮಹಾಯುತಿ. ನಿರೀಕ್ಷೆಗೂ ಮೀರಿ ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಮಹಾಯುತಿ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಯಾಕಂತಂದ್ರೆ ಯಾವ ಸರ್ವೆಗಳು ಕೂಡ, ಬಹುತೇಕ ಸರ್ವೆಗಳು 170, 180 ಅನ್ನುವಂತ ರೀತಿಯಾದಂತಹ ನಂಬರ್ಸ್ ಅನ್ನ ಕೊಟ್ಟಿದ್ರು. ಹೀಗೆ 200 ಕ್ರಾಸ್ ಆಗಿ ಹೋಗ್ಬಿಡ್ತಾರೆ ಅನ್ನುವಂತ ರೀತಿಯಾಗಿರ್ಲಿಲ್ಲ. ಆದ್ರೆ ಸಂಪೂರ್ಣ ಚಿತ್ರಣವೇ ಚೇಂಜ್ ಆಗಿರುವಂತದನ್ನ ನಾವು ನೋಡ್ತಾ ಇದೀವಿ ಇಲ್ಲಿ. ಮಹಾ ವಿಕಾಸ್ ಅಗಾಡಿಯ ಪರ್ಫಾರ್ಮೆನ್ಸ್ ಇಲ್ಲಿ ತನಕ ನೋಡೋದ್ರೆ, ಟ್ರೆಂಡಿಂಗ್ ಅಲ್ಲಿ ಈಗಿನ ಟ್ರೆಂಡ್ ನೋಡೋದಾದ್ರೆ 64 ಕ್ಷೇತ್ರಗಳು. ಎಸ್ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ಬಿಜೆಪಿ ಹಿರಿಯ ನಾಯಕ ರಮೇಶ್ ಜಿಗಜಿಣಗಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಜಿ, ನಾವು ನೋಡ್ತಾ ಇದ್ದೀವಿ, ನೀವು ಕೂಡ ಮಹಾರಾಷ್ಟ್ರ ರಾಜಕಾರಣವನ್ನು ಹತ್ತಿರದಿಂದ ನೋಡಿದಿರಿ. ಮಹಾರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡ ಅಂತರ 211 ಕ್ಷೇತ್ರಗಳಲ್ಲಿ ನಿಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಮುನ್ನಡೆಯಲ್ಲಿರುವಂಥದ್ದು. ಏನಂತೀರಿ ಸರ್? ತುಂಬ ಖುಷಿ ಆಗ್ತದೆ ಸರ್. ಮಾತಾಡಿ ಸರ್. ಸರ್, ನಮಗೆ ತುಂಬ ಖುಷಿ ಆಗ್ತಾ ಇದೆ ಮಹಾರಾಷ್ಟ್ರ ರಿಸಲ್ಟ್ ನೋಡಿದ್ರೆ. ಯಾಕಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟೊಂದು ಎಕ್ಸ್ಪೆಕ್ಟ್ ಯಾರೂ ಮಾಡಿರಲಿಲ್ಲ. ಓಕೆ, ಏನು ಕಾರಣ ಅಂತೀರಿ ರಮೇಶ್ ಜಿಗಜಿಣಗಿ ಅವರೇ? ಏನು ಕಾರಣ ಇರ್ಬೋದು ಬಿಜೆಪಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನ ಬೆಂಬಲ ಸಿಗಲಿಕ್ಕೆ ಕಾರಣ ಏನು ಸರ್? ನೋಡಿ, ಕಾರಣ ಏನಿಲ್ಲ, ಮೋದಿಯವರ ಅಭಿವೃದ್ಧಿ. ಈಗ ಸಾಕಷ್ಟು ಅಭಿವೃದ್ಧಿ ದೇಶದಲ್ಲಿ ನಡೆದಿರೋದ್ರಿಂದ ಜನ ಗಮನಿಸ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ ಇಡೀ ದೇಶದ ತುಂಬನೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಇದೆ. ಅದರ ಜೊತೆಗೆ ಇದು ಇಂಟರ್ನ್ಯಾಷನಲ್ ಇದರಲ್ಲಿ ಮೋದಿಯವರು ಅತ್ಯಂತ ಬಹಳ ಪ್ರಭಾವಿಗಳಾಗ್ತಾ ಇದ್ದಾರೆ. ವೇಗದಿಂದ ತಮ್ಮ ಚರಿಷ್ಮಾವನ್ನು ಪ್ರಭಾವಿಗಳಾಗ್ತಾ ಇದ್ದಾರೆ ಇಡೀ ಜಗತ್ತಿನಲ್ಲಿ. ಈಗ ಒಂದ್ ಕಡೆ ನೀವು ಹೇಳಿದ್ರಿ